ಶಹಬಾಜ್ ಅವರೇ, ನಿಮ್ಮನ್ನೇ ಪ್ರಶ್ನೆ ಮಾಡ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಿರುವ ಯೋಗಿ ಆದಿತ್ಯನಾಥ್ ಅವರು ಬುಲ್ಡೋಜರ್ ಪ್ರಯೋಗ ಮಾಡಿದ್ರೆ ಅದು ಮುಸ್ಲಿಂ ವಿರೋಧಿ ನಿಲುವು ಅಂತ ಅನ್ನಿಸ್ಕೊಳ್ತಾ ಇತ್ತು. ಅಸ್ಸಾಂನ ಮುಖ್ಯಮಂತ್ರಿ ಅದನ್ನೇ ಫಾಲೋ ಮಾಡಿದಾಗ ಅವರು ಕೂಡ ಮುಸ್ಲಿಂ ವಿರೋಧಿ ಅಂತ ಅನ್ನಿಸ್ಕೊಳ್ತಾ ಇದ್ರು. ಆದ್ರೆ ಕಾಂಗ್ರೆಸ್, ನಮ್ಮ ರಾಜ್ಯದ ಕಾಂಗ್ರೆಸ್ನಲ್ಲಿ ಅದರಲ್ಲೂ ಕೂಡ ಅಲ್ಪಸಂಖ್ಯಾತರ ಮಾಸ್ ಲೀಡರ್ ಆದ ಸಿದ್ದರಾಮಯ್ಯನವರ ಗೌರ್ಮೆಂಟು ಮುಸ್ಲಿಂ ಮನೆಗಳ ಮೇಲೆ ಬುಲ್ಡೋಸರ್ ಹತ್ಸುತ್ತೆ ಅಂತ ಹೇಳಿ ನಿಮ್ಗೆ ಯಾವತ್ತಾರೋ ಅನ್ಸುತ್ತಾ ಸರ್? ಇದು ಕನಸಲ್ಲೂ ಯಾರು ಕೂಡ ಕಾಣಿರಲಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಮುಸಲ್ಮಾನರಿಗೆ ಇಂತಹ ನಿರೀಕ್ಷೆ ಇರಲಿಲ್ಲ ಮೊದಲನೇದಾಗಿ. ಆಮೇಲೆ ಅದು ಯಾಕೆ ಮಾಡ್ತಾ ಇದಿರೋದು ಅಂತ ಹೇಳಿ ಮುಖ್ಯ. ಯಾಕಂದ್ರೆ ಅಲ್ಲಿರುವಂಥ ಬಡವರು ಇದಾರಲ್ಲ, ಅಲ್ಲಿ ಭಿಕ್ಷೆ ಬೇಳೆ ತಿನ್ನೋರು ಇರೋದು. ನಿನ್ನೆ ನಾನು CM ಇಬ್ರಾಹಿಂ ಸಾಹೇಬರು, ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ಹೋದಾಗ ಅಲ್ಲಿ ನಾವು ನಮ್ಮ ಕಣ್ಮುಂದೆ ಕಂಡು ಬಂದಿದ್ದು ಏನಂತ ಹೇಳಿದ್ರೆ, ಯಾವುದೇ ರೀತಿಯ ನೀವು ಲಾ ಆ್ಯಂಡ್ ಆರ್ಡರ್ನ ಉಲ್ಲಂಘಿಸೋಕೆ ಆಗಲ್ಲ, ನೀವು ಯಾವುದೇ ಲಾ ಆ್ಯಂಡ್ ಆರ್ಡರ್ನ ಮುರಿಯೋಕ್ಕಾಗಲ್ಲ ಅಂದಾಗ ಅಂಥ ಸಂದರ್ಭದಲ್ಲಿ ಆ ಜಾಗಕ್ಕೆ ಹೋಗಿ ಬುಲ್ಡೇಸರನ್ನು 4 ಗಂಟೆ ರಾತ್ರಿಗೆ ಅವ್ರು ಹೊಡೆಸಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ DC, ತಹಸೀಲ್ದಾರು, ADLR ಇವರೆಲ್ಲರೂ ಕೂಡ ಭಾಗಿಯಾಗಿ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ. 94CC ನೋಟಿಸ್ ಕೊಟ್ಟಾದ್ಮೇಲೆ ನೀವು ಅಲ್ಲೆಲ್ಲರಿಗೂ ಕೂಡ ನೀವು ಇರೋದು, ಅವರು ಇವತ್ತು ನಿನ್ನೆಯಿಂದ ಇರೋದಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ಇರೋದಲ್ಲ, ಅವರು 20-30 ವರ್ಷದಿಂದ ಜೀವನ ಮಾಡ್ಕೊಂಡಿರೋದು. ಅಲ್ಲೊಂದು ಬಂಡೆ ಇದೆ, ಆ ಬಂಡೆ ಹೊಡೆದಿರೋದು. ಈ ಬಂಡೆ ಹೊಡೆದಿರೋದು ಯಾರು? ನಮ್ಮ ಕಾಂಗ್ರೆಸ್ ಬಂಡೆನೇ ಹೊಡೆದಿರೋದು ಬಂಡೆ ಅದು. ಯಾಕಂದ್ರೆ ನಿಮ್ಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಬಂಡೆ ಇದ್ರು ಬಂಡೆ ಹೊಡೆದೇ ಬಂಡೆ ಆಗಿರೋಂಥದ್ದು ನಿಮ್ ಕಣ್ಮುಂದೆ ಇದೆ. ನಿಮ್ಮ ಮನೆ ಈಗ ನೀವು ಹೇಳ್ಬೋದು ಅವ್ರು ಇಲ್ಲಿಗಲ್ ಆಗಿದ್ದಾರೆ ಅಂತ. 94CC ನೋಟಿಸ್ ಯಾಕೆ ಇಶ್ಯೂ ಮಾಡಿದ್ರಿ ಅವ್ರಿಗೆ? ನೀವು ತಹಸೀಲ್ದಾರ್ ಅಲ್ವಾ? ನೀವು DC ಅಲ್ವಾ? ನೀವೊಂದು ಅಯೋಗ್ಯರ? ನೀವು ಓದಿಲ್ವಾ? ನೀವು ಯಾಕೆ ನೀವು ಅವ್ರನ್ನ 94CC ನೋಟಿಸ್ ಮಾಡೋದಾದ್ಮೇಲೂ ಕೂಡ ಅವ್ರಿಗೆ ಇದು ಮಾಡಿದ್ರು. ಆಮೇಲೆ ಈ ನಮ್ಮ ಜಮೀರ್ ಅಹಮದ್ ಖಾನ್ ಅವರು, ನಾವು CM ಇಬ್ರಾಹಿಂ ಅವರು ನಾವೆಲ್ಲ ಹೋಗಿ ಬಂದ್ಮೇಲೆ ಅಲ್ಲಿಂದ ಫಸ್ಟ್ ದಿವಸದಿಂದ ಬಹಳಷ್ಟು ಪಕ್ಷಗಳು ಹೋಗಿ ಅವ್ರ ಹೆಸರು ಮಾಡ್ಕೊಳ್ಳೋಕ್ಕೋಸ್ಕರ ಇದು ಮಾಡ್ಕೊಳ್ಳೋಕ್ಕೋಸ್ಕರ ನನಗೆ SDPI ಅವರು ಹೋಗಿ ಅಲ್ಲಿ ಫ್ರೀಡಮ್ ಪಾರ್ಕ್ ಅಲ್ಲಿ ಜಾಗ ಇಲ್ಲ ಅಂತ ಹೇಳಿ ದೊಡ್ಡದಾಗಿ ಕೊಚ್ಕೊಳ್ಳಕ್ ಹೋದ್ರು. ಅವ್ರಿಗೂ ಕಾನೂನು ಸಭ್ಯತೆ ಇರಬೇಕಾಗಿತ್ತು. ಫ್ರೀಡಮ್ ಪಾರ್ಕ್ ಅಲ್ಲಿ ಅವ್ರಿಗೋಸ್ಕರ ನಾವು ನ್ಯಾಯ ನೀತಿಯಿಂದ ಹೋರಾಡೋಣ ಅಂತ ಎಲ್ಲಾ ಕಡೆ ಊರಿಗೆಲ್ಲ ಜಮೀರ್ ಅಹಮದ್ ಖಾನ್ ಅಂತ ಹೇಳಿದ್ರೆ ಮಾ ಕೆತ್ತೆಮ್ಮ ಅಂತ ಹಂಚೋರು. ಯಾಕೆ ಆ ಬಡವರು ಕಣ್ಣು ಕಾಣಲಿಲ್ಲ? ಯಾಕೆ ಆ 400 ಫ್ಯಾಮಿಲಿ ಕಣ್ ಕಾಣಿಲ್ಲ? ಯಾಕೆ ಇನ್ನು 198 ಬಂದಿದೆಯಲ್ಲ? ಅಲ್ಲ ಸರ್, ಈಗ ಬಂದಿದೆಯಲ್ಲ ಮಾನವೀಯತೆ. ಯಾವಾಗ ಕೇರಳದಿಂದ ರಾಜಕಾರಣಿಗಳು ಬಂದ್ರು ಈ ಕೋಗಿಲು ಬಡಾವಣೆ ಕಡೆಗೆ, ಇವಾಗ ಬಂದಿದೆ ಅಲ್ವಾ? SDPI ನ ಮುಖಂಡರಿದ್ದಾರೆ, ನೀವು ಕೂಡ ಹೋಗಿದ್ದಲ್ಲಿ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳೋಕೆ. ಕೇರಳದಿಂದ ರಾಜಕಾರಣಿಗಳು ಬಂದಿದ್ದು ಕೂಡ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ. ಈಗ ಲಾಫುಲ್ ಆಕ್ಷನ್ ತಗೊಂಡಿದ್ದೀವಿ ಅಂತಿದ್ದ ಕಾಂಗ್ರೆಸ್ ಪಕ್ಷದವರು, ಇಲ್ಲಿನ ಸರ್ಕಾರದ ಸದಸ್ಯರು ಈಗ ಉಲ್ಟಾ ಹೊಡೆದು ಮಾನವೀಯತೆ ಆಧಾರದ ಮೇಲೆ ಬೇರೆ ಕಡೆ ಜಾಗ ಕೊಡ್ತಿದೀವಿ, ಇದು ಪ್ಯೂರ್ಲಿ ರಾಜಕಾರಣ. ಇಲ್ಲಿ ಯಾವ ಮನುಷ್ಯರ ಮೇಲೂ ಮಮಕಾರ ಇಲ್ಲ, ಯಾವ ಬಡವರ ಬಗ್ಗೆನೂ ಕಾಳಜಿ ಇಲ್ಲ, ಪ್ಯೂರ್ ರಾಜಕಾರಣ ಅಷ್ಟೇ ಸರ್. ಮೇಡಮ್, ಅದರ ಅವರು ಉತ್ತರ ಕೊಡ್ಲಿ ಮೇಡಮ್. ಈ ಅವಕಾಶ